ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ವಿಶ್ವದ ರಕ್ಷಣಾ ಕ್ಷೇತ್ರದಲ್ಲಿ ಈಗ ಅತ್ಯಂತ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಚೀನಾದ J-35 ಸ್ಟೆಲ್ತ್ ಫೈಟರ್ ಜೆಟ್. ಇದುವರೆಗೆ ಪರೀಕ್ಷಾ ಹಂತದಲ್ಲಿದ್ದ ಈ ಯುದ್ಧ ವಿಮಾನ ಈಗ ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆಯಾಗುತ್ತಿದೆ ಎಂಬ ಮಾಹಿತಿ ಹೊರ ಬಂದಿದೆ. ಅದಕ್ಕಿಂತಲೂ ಮಹತ್ವದ ಸಂಗತಿ ಏನೆಂದರೆ ಇದೇ ಯುದ್ಧ ವಿಮಾನವನ್ನು ಪಾಕಿಸ್ತಾನಕ್ಕೂ ರಫ್ತು ಮಾಡಲು ಚೀನಾ ಸಿದ್ಧತೆ ನಡೆಸುತ್ತಿದೆ ಎಂಬ ವರದಿಗಳು ಈಗ ರಕ್ಷಣಾ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಈ ಬೆಳವಣಿಗೆ ಕೇವಲ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದರ ಪರಿಣಾಮ ಭಾರತ ಸೇರಿದಂತೆ ಇಡೀ ಇಂಡೋ ಪೆಸಿಫಿಕ್ ಪ್ರದೇಶದ ಭದ್ರತಾ ಪರಿಸ್ಥಿತಿಯ ಮೇಲೂ ಬೀಳಬಹುದು. ಹಾಗಾದರೆ ಚೀನಾ ಏನು ಮಾಡುತ್ತಿದೆ? J-35 ಕಾರ್ಯಕ್ರಮ ಯಾವ ಹಂತದಲ್ಲಿದೆ? ಪಾಕಿಸ್ತಾನಕ್ಕೆ ಯಾವಾಗ ಈ ಯುದ್ಧ ವಿಮಾನಗಳು ಸಿಗಬಹುದು ಮತ್ತು ಭಾರತದ ದೃಷ್ಟಿಯಿಂದ ಇದರ ಅರ್ಥವೇನು? ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಉತ್ಪಾದನಾ ಸಾಮರ್ಥ್ಯದ ಬಗ್ಗೆ ನೋಡೋಣ. ಚೀನಾದ ಶೆನ್ಯಾಂಗ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ತನ್ನ ಹೊಸ ಉತ್ಪಾದನಾ ಕೇಂದ್ರವನ್ನು ಸಂಪೂರ್ಣ ಕಾರ್ಯಾಚರಣೆಗೆ ತಂದಿದೆ. ಸುಮಾರು 4.2 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿರುವ ಈ ಸಂಕೀರ್ಣದಲ್ಲಿ 3.7 ಲಕ್ಷ ಚದರ ಮೀಟರ್ಗಿಂತ ಹೆಚ್ಚು ಉತ್ಪಾದನಾ ಪ್ರದೇಶವನ್ನು ನಿರ್ಮಿಸಲಾಗಿದೆ. ಇದರ ಜೊತೆಗೆ ಹೊಸದಾಗಿ ಸುಮಾರು 3660 ಮೀಟರ್ ಉದ್ದದ ರನ್ವೇ ಕೂಡ ನಿರ್ಮಿಸಲಾಗಿದ್ದು ಉತ್ಪಾದನೆಯಾದ ಎಲ್ಲಾ ಯುದ್ಧ ವಿಮಾನಗಳನ್ನು ಅಲ್ಲಿಯೇ ಪರೀಕ್ಷಿಸುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಯೋಜನೆಗೆ ಚೀನಾ ಸುಮಾರು 8.6 ಬಿಲಿಯನ್ ಯುವಾನ್ ಅಂದರೆ ಸುಮಾರು 1.2 ಬಿಲಿಯನ್ US ಡಾಲರ್ಸ್ಗಳನ್ನು ಹೂಡಿಕೆ ಮಾಡಿದೆ. ಈ ಮಟ್ಟದ ಹೂಡಿಕೆ ಚೀನಾ 5th ಜನರೇಷನ್ ಫೈಟರ್ ಜೆಟ್ ಉತ್ಪಾದನೆಯನ್ನು ದೀರ್ಘಕಾಲದ ರಾಷ್ಟ್ರೀಯ ಯೋಜನೆಯನ್ನಾಗಿ ಪರಿಗಣಿಸುತ್ತಿದೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಇಲ್ಲಿ ಅತ್ಯಂತ ಆಸಕ್ತಿದಾಯಕ ಸಂಗತಿ ಏನೆಂದರೆ ಒಂದೇ ಉತ್ಪಾದನಾ ಘಟಕದಲ್ಲಿ 3 ವಿಭಿನ್ನ ಮಾದರಿಗಳ J-35 ನಿರ್ಮಾಣವಾಗುತ್ತಿದೆ. ಮೊದಲನೆಯದು ನೇವಲ್ ವೇರಿಯಂಟ್. ಇದು ಚೀನಾದ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ ಕಾರ್ಯಾಚರಣೆಗೆ ವಿನ್ಯಾಸಗೊಳಿಸಲಾಗಿದೆ. ಎರಡನೆಯದು J-35A. ಇದು ಪೀಪಲ್ಸ್ ಲಿಬರೇಷನ್ ಆರ್ಮಿ ಏರ್ ಫೋರ್ಸ್ ಬಳಸುವ ಭೂ ಆಧಾರಿತ ಮಾದರಿ. ಮೂರನೆಯದು J-35AE. ಇದು ವಿದೇಶಿ ರಾಷ್ಟ್ರಗಳಿಗೆ ರಫ್ತು ಮಾಡುವ ಎಕ್ಸ್ಪೋರ್ಟ್ ವರ್ಷನ್. ಈ 3 ಮಾದರಿಗಳಲ್ಲೂ ಬಹುತೇಕ ಸೆನ್ಸಾರ್, ಏವಿಯಾನಿಕ್ಸ್ ಮತ್ತು ಪ್ರಮುಖ ವ್ಯವಸ್ಥೆಗಳು ಒಂದೇ ರೀತಿಯಾಗಿರುವುದರಿಂದ ಉತ್ಪಾದನೆ ವೇಗವಾಗಿ ಸಾಗುತ್ತಿದೆ. ಅಗತ್ಯಕ್ಕೆ ಅನುಗುಣವಾಗಿ ದೇಶೀಯ ಬಳಕೆ ಅಥವಾ ರಫ್ತಿಗಾಗಿ ಉತ್ಪಾದನೆಯ ಪ್ರಮಾಣವನ್ನು ಸುಲಭವಾಗಿ ಬದಲಾಯಿಸುವ ಅವಕಾಶವು ಚೀನಾಕ್ಕೆ ದೊರಕಿದೆ. ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ನ ಪ್ರಕಾರ 2026 ಜೂನ್ ವೇಳೆಗೆ ಸೀರಿಯಲ್ ನಂಬರ್ 350030 ಹೊಂದಿರುವ J-35 ವಿಮಾನ ಪತ್ತೆಯಾಗಿದೆ. ಇದರಿಂದ ಕನಿಷ್ಠ 30 ಸರಣಿ ಉತ್ಪಾದನೆಯ ವಿಮಾನಗಳು ಈಗಾಗಲೇ ನಿರ್ಮಾಣವಾಗಿವೆ ಎಂಬ ಅಂದಾಜು ಕೂಡ ವ್ಯಕ್ತವಾಗಿದೆ. ಇದೀಗ J-35A ಬಗ್ಗೆ ನೋಡೋಣ. ಚೀನಾದ ವಾಯುಪಡೆ ಈಗಾಗಲೇ J-20 ಯುದ್ಧ ವಿಮಾನಗಳನ್ನು ಬಳಸುತ್ತಿದೆ. ಆದರೆ J-20 ಅತ್ಯಂತ ದೊಡ್ಡದು ಹಾಗೂ ದುಬಾರಿ ಯುದ್ಧ ವಿಮಾನವಾಗಿದೆ. ಆದ್ದರಿಂದ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಾಚರಣೆ ನಡೆಸಲು ಚೀನಾ J-35A ಅನ್ನು ಸೇರ್ಪಡೆ ಮಾಡುತ್ತಿದೆ. ಇದರಿಂದ ಚೀನಾಕ್ಕೆ ಈಗ 2 ವಿಭಿನ್ನ 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಒಂದೇ ಸಮಯದಲ್ಲಿ ಬಳಸುವ ಸಾಮರ್ಥ್ಯ ದೊರೆತಿದೆ. ಒಂದು ಭಾರಿ ಸಾಮರ್ಥ್ಯದ J-20, ಮತ್ತೊಂದು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಬಹುದಾದ J-35A. ಇದು ಅಮೆರಿಕಾದ ಹೈ-ಲೋ ಫೈಟರ್ ಕಾನ್ಸೆಪ್ಟ್ ಅನ್ನು ನೆನಪಿಸುವ ರೀತಿಯ ಫೋರ್ಸ್ ಸ್ಟ್ರಕ್ಚರ್ ಆಗಿದೆ. 2025 ಸೆಪ್ಟೆಂಬರ್ ನಲ್ಲಿ ನಡೆದ ವಿಕ್ಟರಿ ಡೇ ಪೆರೇಡ್ ನಲ್ಲಿ J-35 ಕುಟುಂಬದ ಯುದ್ಧ ವಿಮಾನಗಳನ್ನು ಸಾರ್ವಜನಿಕವಾಗಿ ಪ್ರದರ್ಶಿಸುವ ಮೂಲಕ ಚೀನಾ ತನ್ನ ಕಾರ್ಯಾಚರಣೆಯ ಸಿದ್ಧತೆಯನ್ನು ಜಗತ್ತಿಗೆ ತೋರಿಸಿತು. ಈಗ ಅತ್ಯಂತ ಮಹತ್ವದ ವಿಷಯವಾದ ಪಾಕಿಸ್ತಾನದತ್ತ ಬರೋಣ. ಓಪನ್ ಸೋರ್ಸ್ ವರದಿಗಳ ಪ್ರಕಾರ ಪಾಕಿಸ್ತಾನ J-35AE ಖರೀದಿಸಲು ಮುಂದಾಗಿದೆ. ಪ್ರಾರಂಭಿಕ ಯೋಜನೆಯ ಅಡಿ ಸುಮಾರು 40 J-35AE ಫೈಟರ್ ಜೆಟ್ಸ್ ಗಳನ್ನು ಖರೀದಿಸುವ ಸಾಧ್ಯತೆ ಕುರಿತು ಹಲವು ವರದಿಗಳು ಬಂದಿವೆ. ಇದರ ಜೊತೆಗೆ KJ-500 ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಏರ್ಕ್ರಾಫ್ಟ್ ಹಾಗೂ HQ-19 ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಗಳನ್ನು ಒಳಗೊಂಡ ದೊಡ್ಡ ರಕ್ಷಣಾ ಪ್ಯಾಕೇಜ್ ಬಗ್ಗೆ
ಚರ್ಚೆಗಳು ನಡೆಯುತ್ತಿವೆ ಎಂಬ ಮಾಹಿತಿ ಇದೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಇಲ್ಲಿಯವರೆಗೆ ಚೀನಾ ಅಥವಾ ಪಾಕಿಸ್ತಾನದ ಸರ್ಕಾರ ಯಾವುದೇ ಅಂತಿಮ ಖರೀದಿ ಒಪ್ಪಂದವನ್ನು ಅಧಿಕೃತವಾಗಿ ಘೋಷಿಸಿಲ್ಲ. ಅದೇ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ J-35 ಯುದ್ಧ ವಿಮಾನ ಈಗಾಗಲೇ ಪಾಕಿಸ್ತಾನಕ್ಕೆ ತಲುಪಿದೆ ಎಂಬ ಸುದ್ದಿಗಳನ್ನು ಪಾಕಿಸ್ತಾನದ ವಾಯುಪಡೆಯೇ ತಳ್ಳಿ ಹಾಕಿದೆ. ಆದರೆ ಕೆಲವು ವರದಿಗಳ ಪ್ರಕಾರ ಪಾಕಿಸ್ತಾನದ ಪೈಲಟ್ಗಳು ಈಗಾಗಲೇ ಚೀನಾದಲ್ಲಿ ತರಬೇತಿ ಪಡೆಯುತ್ತಿದ್ದಾರೆ ಎನ್ನಲಾಗಿದೆ. ಸಾಮಾನ್ಯವಾಗಿ ಈ ರೀತಿಯ ತರಬೇತಿ ವಿಮಾನ ವಿತರಣೆಗೆ ಮುನ್ನ ನಡೆಯುವ ಪ್ರಮುಖ ಹಂತವಾಗಿರುತ್ತದೆ. ಹೀಗಾಗಿ ಈ ಯೋಜನೆ ಕೇವಲ ಚರ್ಚೆಯ ಮಟ್ಟದಲ್ಲಿಲ್ಲ ಎಂಬ ಅಭಿಪ್ರಾಯವನ್ನು ಅನೇಕ ರಕ್ಷಣಾ ವಿಶ್ಲೇಷಕರು ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಸ್ತುತ ಲಭ್ಯ ಮಾಹಿತಿಯ ಪ್ರಕಾರ ಎಲ್ಲಾ ಪ್ರಕ್ರಿಯೆಗಳು ಪೂರ್ಣಗೊಂಡರೆ 2026ರ ಕೊನೆಯ ಭಾಗ ಅಥವಾ 2027ರಲ್ಲಿ ಮೊದಲ J-35AE ಯುದ್ಧ ವಿಮಾನಗಳ ವಿತರಣೆಯಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಪಾಕಿಸ್ತಾನ ನಿಜವಾಗಿಯೂ J-35AE ಅನ್ನು ತನ್ನ ವಾಯುಪಡೆಯಲ್ಲಿ ಸೇರಿಸಿಕೊಂಡರೆ ದಕ್ಷಿಣ ಏಷ್ಯಾದ ವಾಯುಶಕ್ತಿಯ ಸಮತೋಲನದಲ್ಲಿ ಹೊಸ ಬದಲಾವಣೆ ಕಾಣಬಹುದು. ಸ್ಟೆಲ್ತ್ ಸಾಮರ್ಥ್ಯ ಹೊಂದಿರುವ ಯುದ್ಧ ವಿಮಾನವನ್ನು ಎದುರಿಸಲು ಕೇವಲ ಫೈಟರ್ ಏರ್ಕ್ರಾಫ್ಟ್ ಸಾಕಾಗುವುದಿಲ್ಲ. ಅದಕ್ಕಾಗಿ ಅತ್ಯಾಧುನಿಕ ರೆಡಾರ್, ಇನ್ಫ್ರಾರೆಡ್ ಸರ್ಚ್ ಅಂಡ್ ಟ್ರ್ಯಾಕ್ ಸಿಸ್ಟಮ್, ಎಲೆಕ್ಟ್ರಾನಿಕ್ ವಾರ್ಫೇರ್ ನೆಟ್ವರ್ಕ್ ಸೆಂಟ್ರಿಕ್ ಆಪರೇಷನ್ಸ್ ಹಾಗೂ ಅತ್ಯಾಧುನಿಕ ಬಿಯಾಂಡ್ ವಿಜುವಲ್ ರೇಂಜ್ ಮಿಸೈಲ್ಸ್ ಗಳು ಅಗತ್ಯವಾಗುತ್ತವೆ. ಇದರಿಂದ ಭಾರತದ AMCA ಪ್ರೋಗ್ರಾಂ ವೇಗವಾಗಿ ಮುಂದುವರಿಯಬೇಕಾದ ಅಗತ್ಯ ಇನ್ನಷ್ಟು ಹೆಚ್ಚಾಗಬಹುದು ಎಂದು ಹಲವಾರು ವಿಶ್ಲೇಷಕರು ಅಭಿಪ್ರಾಯ ಪಡುತ್ತಿದ್ದಾರೆ. ಅದರ ಜೊತೆಗೆ ರಫೇಲ್, Su-30 MKI, ತೇಜಸ್ MK-1A ಸೇರಿದಂತೆ ಭಾರತೀಯ ವಾಯುಪಡೆಯ ಈಗಿರುವ ವೇದಿಕೆಗಳ ಆಧುನೀಕರಣವು ಇನ್ನಷ್ಟು ಮಹತ್ವ ಪಡೆಯಲಿದೆ. ಚೀನಾ ನಿಜವಾಗಿಯೂ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬಹುದೇ? ಕೆಲವು ರಕ್ಷಣಾ ವಿಶ್ಲೇಷಕರ ಅಂದಾಜಿನ ಪ್ರಕಾರ J-20, J-35 ಮತ್ತು J-16 ಸೇರಿದಂತೆ ಚೀನಾದ ಎಲ್ಲಾ ಪ್ರಮುಖ ಯುದ್ಧ ವಿಮಾನಗಳ ಒಟ್ಟು ಉತ್ಪಾದನೆ 2027ರ ವೇಳೆಗೆ ವರ್ಷಕ್ಕೆ ಸುಮಾರು 300ರಿಂದ 400 ಫೈಟರ್ ಜೆಟ್ ಏರ್ಕ್ರಾಫ್ಟ್ ಗಳವರೆಗೆ ತಲುಪಬಹುದು. ಈ ಅಂದಾಜು ನಿಜವಾದರೆ ವಿಶ್ವದ ಅತ್ಯಂತ ವೇಗವಾಗಿ ಯುದ್ಧ ವಿಮಾನಗಳನ್ನು ನಿರ್ಮಿಸುವ ರಾಷ್ಟ್ರಗಳಲ್ಲಿ ಚೀನಾ ಪ್ರಮುಖ ಸ್ಥಾನ ಪಡೆಯಲಿದೆ. ಆದರೆ ಇನ್ನೂ ಕೆಲವು ಪ್ರಶ್ನೆಗಳು ಉತ್ತರಿಸಬೇಕಿವೆ. J-35 ನ ನೈಜ ಸ್ಟೆಲ್ತ್ ಸಾಮರ್ಥ್ಯ ಎಷ್ಟಿದೆ? ಸೆನ್ಸಾರ್ ಫ್ಯೂಷನ್ ಕಾರ್ಯಕ್ಷಮತೆ ಹೇಗಿದೆ? ಕಂಬ್ಯಾಟ್ ರೆಡಿನೆಸ್ ಯಾವ ಮಟ್ಟದಲ್ಲಿದೆ? ನಿರ್ವಹಣಾ ವೆಚ್ಚ ಎಷ್ಟು? ದೀರ್ಘಕಾಲದ ವಿಶ್ವಾಸಾರ್ಹತೆ ಹೇಗಿರುತ್ತದೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಇನ್ನೂ ಸ್ವತಂತ್ರ ದೃಢೀಕರಣ ಲಭ್ಯವಾಗಿಲ್ಲ. ಆದ್ದರಿಂದ ಚೀನಾದ ಅಧಿಕೃತ ಹೇಳಿಕೆಗಳನ್ನು ಮಾತ್ರ ಆಧರಿಸಿ ಅಂತಿಮ ನಿರ್ಣಯಕ್ಕೆ ಬರುವುದು ಸರಿಯಲ್ಲ ಎಂದು ಅನೇಕ ತಜ್ಞರುಗಳು ಎಚ್ಚರಿಕೆ ನೀಡುತ್ತಿದ್ದಾರೆ. ಒಟ್ಟಾರೆ ನೋಡಿದರೆ J-35 ಈಗ ಕೇವಲ ಪರೀಕ್ಷಾ ಯೋಜನೆಯಲ್ಲ, ಇದು ಚೀನಾದ ನೌಕಾಪಡೆ, ವಾಯುಪಡೆ ಮತ್ತು ವಿದೇಶಿ ರಫ್ತು ಈ ಮೂರು ಕ್ಷೇತ್ರಗಳಿಗೂ ಸಿದ್ಧವಾಗುತ್ತಿರುವ ಹೊಸ 5th ಜನರೇಷನ್ ಫೈಟರ್ ಜೆಟ್ ಪ್ಲಾಟ್ಫಾರ್ಮ್ ಆಗಿ ರೂಪುಗೊಳ್ಳುತ್ತಿದೆ. ಪಾಕಿಸ್ತಾನಕ್ಕೆ ಈ ಯುದ್ಧ ವಿಮಾನಗಳ ವಿತರಣೆ ನಿಜವಾಗಿಯೂ ನಡೆದರೆ ದಕ್ಷಿಣ ಏಷ್ಯಾದ ಭದ್ರತಾ ಪರಿಸ್ಥಿತಿಯಲ್ಲಿ ಮಹತ್ವದ ಬದಲಾವಣೆ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಅಂತಿಮ ಖರೀದಿ ಒಪ್ಪಂದ, ವಿತರಣಾ ವೇಳಾಪಟ್ಟಿ ಹಾಗೂ ಕಾರ್ಯಾಚರಣೆಯ ಸಾಮರ್ಥ್ಯಗಳ ಕುರಿತು ಅಧಿಕೃತ ದೃಢೀಕರಣ ಇನ್ನೂ ಬಾಕಿ ಇರುವುದನ್ನು ಮರೆಯಬಾರದು. ಇದೀಗ ಪ್ರಮುಖ ಪ್ರಶ್ನೆ ಏನೆಂದರೆ, ಪಾಕಿಸ್ತಾನ J-35AE ಅನ್ನು ಪಡೆದುಕೊಂಡರೆ ಭಾರತ ನಿಜವಾಗಿಯೂ ಆತಂಕ ಪಡಬೇಕೆ? ಉತ್ತರ ಒಂದೇ ಪದದಲ್ಲಿ ಹೇಳುವುದಾದರೆ ಎಚ್ಚರಿಕೆ ಅಗತ್ಯ, ಆದರೆ ಆತಂಕದ ಅಗತ್ಯವಿಲ್ಲ ಸ್ನೇಹಿತರೆ. ಯಾಕೆಂದರೆ ಭಾರತೀಯ ವಾಯುಪಡೆ ಕೇವಲ ಫೈಟರ್ ಜೆಟ್ ಏರ್ಕ್ರಾಫ್ಟ್ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಭಾರತದ ಬಳಿ ಈಗಾಗಲೇ ರಫೇಲ್, Su-30 MKI, ಮಿರಾಜ್ 2000, MiG-29, LCA ತೇಜಸ್ ಸೇರಿದಂತೆ ಅತ್ಯಾಧುನಿಕ ಯುದ್ಧ ವಿಮಾನಗಳ ದೊಡ್ಡ ಪಡೆಯೇ ಇದೆ. ಇವುಗಳ ಜೊತೆಗೆ S-400 ಏರ್ ಡಿಫೆನ್ಸ್ ಸಿಸ್ಟಮ್, ಆಕಾಶ್ ಮಿಸೈಲ್, ಅಸ್ತ್ರ BVR ಮಿಸೈಲ್, ಬ್ರಹ್ಮೋಸ್ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಸ್ ಹಾಗೂ ದೇಶೀಯ ರೆಡಾರ್ ಜಾಲವು ಭಾರತಕ್ಕೆ ಪ್ರಮುಖ ಬಲವಾಗಿದೆ. ಇತ್ತೀಚಿನ ವರ್ಷಗಳಲ್ಲಿ DRDO ಮತ್ತು ಭಾರತೀಯ ವಾಯುಪಡೆ ಸ್ಟೆಲ್ತ್ ಫೈಟರ್ ಜೆಟ್ ಗಳನ್ನು ಪತ್ತೆ ಹಚ್ಚುವ ರೆಡಾರ್ ತಂತ್ರಜ್ಞಾನ, ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯಗಳನ್ನು ವೇಗವಾಗಿ ಅಭಿವೃದ್ಧಿಪಡಿಸುತ್ತಿವೆ. ಅಂದರೆ ಸ್ಟೆಲ್ತ್ ಫೈಟರ್ ಜೆಟ್ ಬಂದರೆ ಅದು ಸಂಪೂರ್ಣವಾಗಿ ಕಾಣದ ವಿಮಾನ ಎಂಬ ಅರ್ಥವಲ್ಲ. ಸರಿಯಾದ ಸೆನ್ಸಾರ್ ನೆಟ್ವರ್ಕ್, ಎವಾಕ್ಸ್, ಗ್ರೌಂಡ್ ರೆಡಾರ್ ಮತ್ತು ಫೈಟರ್ ಕೋಆರ್ಡಿನೇಷನ್ ಇದ್ದರೆ ಸ್ಟೆಲ್ತ್ ಏರ್ಕ್ರಾಫ್ಟ್ ವಿರುದ್ಧವೂ
ಪರಿಣಾಮಕಾರಿ ಪ್ರತಿಕ್ರಿಯೆ ನೀಡಬಹುದು. ಇದರ ಜೊತೆಗೆ ಭಾರತದ AMCA ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯೋಜನೆಯು ವೇಗವಾಗಿ ಮುಂದುವರಿಯುತ್ತಿದೆ. ಮುಂದಿನ ದಶಕದಲ್ಲಿ ಇದೇ ಭಾರತದ ಮೊದಲ ದೇಶೀಯ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಆಗಲಿದೆ ಎಂಬ ನಿರೀಕ್ಷೆ ಇದೆ. ಅದೇ ಸಮಯದಲ್ಲಿ ತೇಜಸ್ MK2 TEDBF ಸುಧಾರಿತ ಅಸ್ತ್ರ ಮಿಸೈಲ್ ಕುಟುಂಬ ಹಾಗೂ ಮುಂದಿನ ತಲೆಮಾರಿನ ಏರ್ ಡಿಫೆನ್ಸ್ ವ್ಯವಸ್ಥೆಗಳ ಅಭಿವೃದ್ಧಿಯೂ ನಡೆಯುತ್ತಿದೆ. ಆದ್ದರಿಂದ ಭಾರತವು ತನ್ನ ಸಾಮರ್ಥ್ಯವನ್ನು ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಿದೆ. ಮತ್ತೊಂದು ಪ್ರಮುಖ ಅಂಶವೆಂದರೆ ಯುದ್ಧದಲ್ಲಿ ಗೆಲುವು ಕೇವಲ ಅತ್ಯಾಧುನಿಕ ಫೈಟರ್ ಏರ್ಕ್ರಾಫ್ಟ್ ಇದ್ದರೆ ಮಾತ್ರ ಸಿಗುವುದಿಲ್ಲ. ಪೈಲಟ್ಗಳ ತರಬೇತಿ, ಕಂಬ್ಯಾಟ್ ಎಕ್ಸ್ಪೀರಿಯನ್ಸ್, ಮಿಷನ್ ಪ್ಲಾನಿಂಗ್, ಲಾಜಿಸ್ಟಿಕ್ಸ್, ಎಲೆಕ್ಟ್ರಾನಿಕ್ ವಾರ್ಫೇರ್, ಇಂಟೆಲಿಜೆನ್ಸ್, ಎವಾಕ್ಸ್, ಸ್ಯಾಟಲೈಟ್ ಸಪೋರ್ಟ್ ಮತ್ತು 3 ಸೇನೆಗಳ ಸಮನ್ವಯ ಇವೆಲ್ಲವೂ ಸಮಾನವಾಗಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಹೀಗಾಗಿ ಪಾಕಿಸ್ತಾನ J-35AE ಅನ್ನು ಪಡೆದುಕೊಂಡರೂ ಅದು ತಕ್ಷಣವೇ ವಾಯುಶಕ್ತಿಯ ಸಮತೋಲನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಎಂದು ಹೇಳುವುದು ಸರಿಯಲ್ಲ. ಆದರೆ ಭಾರತ ತನ್ನ ಆಧುನೀಕರಣದ ವೇಗವನ್ನು ಇನ್ನಷ್ಟು ಹೆಚ್ಚಿಸಬೇಕಾದ ಅಗತ್ಯವಿದೆ ಎಂಬುದು ಮಾತ್ರ ಸ್ಪಷ್ಟವಾಗಿದೆ. ಮುಂದಿನ ಕೆಲವು ವರ್ಷಗಳು ಭಾರತ, ಚೀನಾ ಮತ್ತು ಪಾಕಿಸ್ತಾನದ ವಾಯುಶಕ್ತಿ ಸ್ಪರ್ಧೆಯಲ್ಲಿ ಅತ್ಯಂತ ಮಹತ್ವದ ಅವಧಿಯಾಗಲಿದೆ. ಭಾರತದ AMCA, ತೇಜಸ್ MK2 ಮತ್ತು ಹೊಸ ಏರ್ ಡಿಫೆನ್ಸ್ ಸಾಮರ್ಥ್ಯಗಳು ಎಷ್ಟು ವೇಗವಾಗಿ ಸೇವೆಗೆ ಬರುತ್ತವೆ ಎಂಬುದೇ ಭವಿಷ್ಯದ ಶಕ್ತಿ ಸಮತೋಲನವನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.